ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಈ ದಿನ ನಾನು ಬೀಟ್ರೋಟ್ ರಾಯ್ತನ ಮಾಡ್ತಾಯಿದ್ದೀನಿ. ಅದು ಬೇಯಿಸೇ ಇಲ್ಲ ಇದು ಬೀಟ್ರೋಟು. ಹಾಗೆ ಹಸಿದೇ ಬೀಟ್ರೋಟ್ ರಾಯ್ತನ ಮಾಡ್ತಾಯಿರೋದು. ಬೀಟ್ರೋಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಕ್ತ ಕಣಗಳು ತುಂಬ ಚೆನ್ನಾಗಿ ಹೆಚ್ಚಾಗುತ್ತವೆ. ಜೀರ್ಣಶಕ್ತಿ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಬೀಟ್ರೋಟ್ ರಾಯ್ತನ ಹೇಗೆ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವಾಗ ನಾವು ಒಂದು ಬಟ್ಲನ್ನ ತಗೊಳ್ಳೋಣ. ಒಂದು ಬಟ್ಲು ತಗೊಂಡು ಅದಕ್ಕೆ ಒಂದೇ ಒಂದು ಬೀಟ್ರೋಟ್ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಸಣ್ಣ ಬೀಟ್ರೋಟ್ ತಗೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ನಂತರ ತುರಿದಿರೋದು ಹಾಕಿದ್ದಾದಮೇಲೆ ಹಸಿ ಕೊಬ್ಬರಿಯನ್ನು ಸ್ವಲ್ಪ ತಗೊಂಡು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ಹಾಕಿಬಿಟ್ಟು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಂತರ ಮೊಸರು ಹಾಕಬೇಕಾಗುತ್ತೆ. ಒಂದು ದೊಡ್ಡ ಸೌಟಿನಲ್ಲಿ ಒಂದು ಹಾಕಿದ್ರೆ ಸರಿ ಹೋಗುತ್ತೆ. ಒಂದು ಇಷ್ಟೇಷ್ಟು ತುರಿದಿರೋದ್ರಿಂದ ಒಂದು ಸೌಟು ಹಾಕ್ಕೋಬೋದು. ನಾನು ಚಿಕ್ಕ ಸೌಟಿನಲ್ಲಿ ಒಂದೆರಡು ಸೌಟಿನಷ್ಟು ಕೂಡ ನಾನು ಹಸಿ ಮೊಸರನ್ನು ಅದನ್ನು ಹಾಕ್ತಾಯಿದ್ದೀನಿ. ಮೊಸರು ಹಾಕ್ಬಿಟ್ಟು ಒಂದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಮತ್ತು ಅದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಬೇಕಾಗುತ್ತೆ. ಒಲೆ ಮೇಲೆ ಚಿಕ್ಕದಾದ ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಚಿಕ್ಕದಾದ ಬಾಣಲೆಯನ್ನು ಇಟ್ಬಿಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕೋಣ. ಅರ್ಧ ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೋಣ. ಅರ್ಧ ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಅದು ಸ್ವಲ್ಪ ಎಣ್ಣೆ ಕಾಯೋದಕ್ಕೆ ಬಿಡಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಕಾಳನ್ನು ಒಂದು ಅರ್ಧ ಟೀ ಸ್ಪೂನ್, ಒಂದು ಕಾಲು ಟೀ ಸ್ಪೂನ್ನಷ್ಟು ಸಾಸಿವೆ ಕಾಳು ಹಾಕೋಣ. ಸಾಸಿವೆ ಕಾಳು ಹಾಕಿ ಅದು ಪಟ ಅಂತ ಸಿಡ್ದಿದ್ದಾದಮೇಲೆ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಒಂದೇ ಒಂದು ಒಣಮೆಣಸಿನಕಾಯಿನ ಚೂರು ಮಾಡಿ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆನ ತುರಿದಿರುವಂತಹ ಅದು ಬೀಟ್ರೋಟ್ ಮೇಲೆ ಅದನ್ನು ಹಾಕೋಣ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಬಿಸಿ ಬಿಸಿ ಅನ್ನಕ್ಕೆ ಬೀಟ್ರೋಟ್ ರಾಯ್ತ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಮ್ಮೆ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.